ಹಾಯ್ ಎಲ್ಲ ನನ್ನ ಪ್ರೀತಿಯ ಕನ್ನಡಿಗರಿಗೆ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕುಸುಮ ಥಾಟ್ಸ್. ಅಡಿಗೆ ಇವತ್ತು ನಾವು ಅಡಿಗೆದ ಬಗ್ಗೆ ತಿಳ್ಕೊಳ್ಳೋಣ. ಎಲ್ಲ ಗೊತ್ತಿರೋ ವಿಷಯಗಳೆಲ್ಲ ಹೇಳಕ್ಕೆ ಬರಬೇಡಮ್ಮ ಅಂತ ಮಾತ್ರ ದಯವಿಟ್ಟು ಅನ್ಕೋಬೇಡಿ. ಯಾಕಂದರೆ ಅಡಿಗೆ ಬಗ್ಗೆ ತಿಳ್ಕೊಬೇಕಾಗಿರೋದು ಬೇಜಾನಿದೆ. ಸ್ವಲ್ಪ ಜನ ಅದನ್ನು ಮಾಡ್ತಾ ಇಲ್ಲ ಅಂತ ನನ್ನ ಯೋಚನೆ. ಅದಕ್ಕೆ ನಾನು ಇದನ್ನು ಹೇಳಕ್ಕೆ ಬಂದಿರೋದು. ಅದೇನಪ್ಪ ಅಂದರೆ, ಅಡುಗೆ ಎಷ್ಟು ಜನ ಪ್ರೀತಿಯಿಂದ ಮಾಡ್ತಾ ಇದ್ದೀರಾ? ನಮಗೆ ನಾವು ಕ್ವಶನ್ ಹಾಕ್ಕೊಳ್ಳೋಣ ಫಸ್ಟ್. ಪ್ರೀತಿಯಿಂದ ಏನಕ್ಕೆ ಮಾಡಬೇಕು? ಎಸ್, ಕರೆಕ್ಟಾಗಿ ಹೇಳ್ತಾ ಇದ್ದೀನಿ. ನಾವು ಮನೆಯಲ್ಲಿ ಸ್ನಾನ ಮಾಡಿಕೊಂಡು ಇಲ್ಲ ಮುಖ ತೊಳ್ಕೊಂಡು ವಿತೌಟ್ ಮುಖ ತೊಳ್ಕೊಂಡು ಅಡುಗೆ ಮನೆಯೊಳಗಡೆ ಎಂಟ್ರ್ ಆಗಬಾರ್ದು, ಯಾರೇ ಆದರೂ ಸರಿ. ನಿದ್ದೆ ಕಣ್ಣಲ್ಲಿ ಖಾಲಿ ಫೇಸ್ ವಾಶ್ ಮಾಡಿದ್ದೀನಲ್ಲ ಹೋಗ್ಬಿಡ್ತೀನಿ, ನೋ, ಚಾನ್ಸೇ ಇಲ್ಲ. ಆ ಥರ ದಯವಿಟ್ಟು ಯಾವತ್ತೂ ಮಾಡೋಕ್ಕೆ ಹೋಗ್ಬೇಡಿ. ನಮ್ಮ ಮನೆಯಲ್ಲಿ ನಾವೇ ಅಂದರೆ ಮನೆ ಹೆಂಗಸೆ ಡಾಕ್ಟರ್. ನೀವು ಯೋಚನೆ ಮಾಡಿ, ಮನೆ ಒಳಗಡೆ ಅಡುಗೆ ಮನೆ ಒಳಗಡೆ ಹೋಗುವಾಗ ದೇವಸ್ಥಾನದೊಳಗಡೆ ದೇವ್ರ ಪೂಜೆ ರೂಮಲ್ಲಿ ಹೋಗೋ ಥರನೇ ನಾವು ಹೋಗಬೇಕು. ಬೆಳಿಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡೋಕ್ಕಾಗಲ್ಲ. ಎಸ್, ಐ ನೋ. ಬ್ರಷ್ ಮಾಡಿಕೊಂಡು ನೀಟಾಗಿ ತಲೆ ಬಾಚ್ಕೊಂಡು ಮುಖ ನೀಟಾಗಿ ಇಟ್ಕೊಂಡು ಅಡುಗೆ ಮನೆಗೆ ಹೋಗಬೇಕು. ಫಸ್ಟ್ ಅಲ್ಲೇ ನಮಗೆ ಹಾಫ್ ಕಾನ್ಫಿಡೆನ್ಸ್ ಬಂದ್ಬಿಡುತ್ತೆ. ಆ್ಯಂಡ್ ಸೆಕೆಂಡ್ದು, ಅಡುಗೆ ಮಾಡೋವಾಗ ಬೈಕೊಂಡು ಮಕ್ಕಳನ್ನ ಬಾಯಿಗೆ ಬಂದಂಗೆ ಬೈತಾ, ಎಲ್ಲರೂ ಇದೇ ಥರ ಇದ್ದೀರಾ ಅಂತ ನನಗೆ ಹೇಳಲ್ಲ, ಸ್ವಲ್ಪ ಜನ ಬೈತಾ ಮಾಡ್ತಾ ಬೆಳಿಗ್ಗೆ ಬೇಗ ರೆಡಿ ಆಗು, ಹಂಗಾಗು ಹಿಂಗಾಗು. ದಯವಿಟ್ಟು ಅಡುಗೆ ಮಾಡೋವಾಗ ನೀವು ಏನೇ ಮಾತಾಡಿದ್ರು, ಏನೇ ನೆಗೆಟಿವ್ ಆಗಿ ಮಾತಾಡಿದ್ರು ಆ ಎಫೆಕ್ಟ್ ಅಡುಗೆ ಮೇಲೆ ಬೀಳುತ್ತೆ. ನೀವು ಬೇಕಾದ್ರೆ ಯಾರಾದರೂ ಕೇಳ್ಕೊಬೋದು. ಆ ಎಫೆಕ್ಟು ತಿನ್ನೋರ ಮೇಲೆ ಬೀಳುತ್ತೆ. ಆ ಪಾಪ ಯಾರಿಗೆ ಬರುತ್ತೆ? ಅಡುಗೆ ಮಾಡಿರೋರು ಬರುತ್ತೆ. ಹಿಂಗೆಲ್ಲ ಮಾಡಿದ್ರೆ ಮಕ್ಕಳು ಕೇಳಲ್ಲ ರೀ, ಹಾಗೆ ಹೀಗೆ ಇಲ್ಲ. ಒಂದು ಅಜ್ಜೆ ನೀವು ಬೇಗ ಎದ್ಬಿಟ್ಟು ಅವ್ರು ಎದ್ದೊಳಿದ್ರೆ ಮುಂಚೆನೇ ಅಡುಗೆನಾದ್ರು ಫಿನಿಷ್ ಮಾಡಿ, ಆಮೇಲಿಂದ ಅವ್ರನ್ನ ಎದುರಿಸಿ ರೆಡಿ ಮಾಡಿ, ನಿಮ್ಮ ಯಜಮಾನನ್ನ ರೆಡಿ ಮಾಡಿ, ಎಲ್ಲ ರೆಡಿ ಮಾಡ್ಕೊಂಡು ಕಲಿಸ್ಕೊಡಿ. ಒಂದು ಆಗಲ್ಲ ಆ ಥರ. ನಾನು ಎದ್ದೊಳಗಾಗಲ್ಲ, ಮಕ್ಕಳನ್ನ ಎದುರಿಸೋಕ್ಕೆ ತುಂಬ ಕಷ್ಟ. ಇಲ್ಲ, ನಾವು ನೆನೆಸ್ಕೊಂಡ್ರೆ ಏನು ಬೇಕಾದ್ರೂ ಚೇಂಜ್ ಮಾಡ್ಬೋದು. ಇದೆಷ್ಟು ಚೇಂಜ್ ಮಾಡೋಕ್ಕೆ. ದಯವಿಟ್ಟು ಮಕ್ಕಳಿಗೆ ಅಡುಗೆ ಮಾಡಿಡೋವಾಗ, ಗಂಡನಿಗೆ ಅಡುಗೆ ಮಾಡಿಡೋವಾಗ ಒಳ್ಳೆ ಮನಸ್ಸಿಂದ ಅಡುಗೆ ಮಾಡಿಡಿ. ಅವ್ರ ಆರೋಗ್ಯ ನಮ್ಮ ಕೈಯಲ್ಲೇ ಇದೆ. ಏನಂತ